ಆ ಹೆಸರು ಹೇಳಿದ್ರೆ ತಾಲೂಕಿಗೆ ಕೆಟ್ಟ ಹೆಸರು ಊರಿಗೆ ಬರುತ್ತೆ, ನಮಗೆಲ್ಲ ನಿಮಗೆಲ್ಲ. ಹಾಗಾಗಿ ಈ ಶಾಲೆ ಅನ್ನೋದು ನಿಮ್ಮ ಸೊತ್ತು, ನಮ್ಮದಲ್ಲ. ನಮ್ಮ ಶಿಕ್ಷಕರು 100 ಜನ ಬರ್ತೀವಿ ಹೋಗ್ತಾರೆ. ಈ ಶಾಲೆ ನಿಮ್ಮದು, ಶಾಲಾ ಮಕ್ಕಳು ನಿಮ್ಮ ಮಕ್ಕಳು. ನಮಗೆ ಒಂದೇ ಬೆಳಗ್ಗೆ ಸಾಯಂಕಾಲ ನಮ್ಮ ಕೈಲಿರ್ತಾರೆ, ಸಾಯಂಕಾಲದಿಂದ ರಾತ್ರಿ ಬೆಳಗ್ಗೆ ನಿಮ್ಮಲ್ಲಿರ್ತಾರೆ. ಹಾಗಾಗಿ ಮನೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ತಿಳುವಳಿಕೆ ಹೇಳಿ. ಹಾಗೆ ಯುವಕರು ಈ ಶಾಲೆ ಏಳಿಗೆ ಬಗ್ಗೆ ಯೋಚನೆ ಮಾಡಿ. ಈ ಶಾಲೆ ನಿಮ್ಮ ಸೊತ್ತು, ನಂದು ನಿಂದಲ್ಲ. ಹಾಗಾಗಿ ಶಾಲೆ ಏಳಿಗೆ ಬಗ್ಗೆ ಯೋಚನೆ ಮಾಡಿದ್ರೆ ಮಕ್ಕಳು ವಿದ್ಯಾರ್ಥಿಗಳು ಓದುವರ ಕಲ್ತ್ಕೊಂಡ್ರೆ ಅವ್ರ ಜೀವನ ಸುಂದರವಾಗಿದೆ, ಪ್ರಪಂಚ ಸುಂದರವಾಗಿದೆ. ವಿದ್ಯಾಭ್ಯಾಸ ಚೆನ್ನಾಗಿ ಕಲ್ತ್ಕೊಳ್ಳಿ. ನಮ್ಮ ಸರ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಸೌಲಭ್ಯ ಕೊಡ್ತದೆ. ಬೆಳಿಗ್ಗೆ ಮೊಟ್ಟೆ, ಹಾಲು, ಊಟ, ಬಟ್ಟೆ, ಬ್ಯಾಗ್, ಬುಕ್ಸು. ಸಂಡೂರು ತಾಲೂಕಲ್ಲಿ ಇರುವಂತ ಸೌಲಭ್ಯಗಳು ಬೇರೆ ತಾಲೂಕು ಎಲ್ಲಿ ಇಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಎಲ್ಲ ಮಕ್ಕಳು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಸುಂದರವಾದ ಜೀವನ ಕಟ್ಕೊಳ್ಳಿ. ಸುಮ್ಮನೆ ಅವ್ರಿಗೆ ವಾದ ಮಾಡೋದು, ಇವ್ರು ವಾದ ಮಾಡೋದು, ಸುಮ್ಮನೆ ಜಗಳ ಮಾಡೋದು ಅದು ಅನಾವಶ್ಯಕ. ಜಗಳ ಮಾಡಿ ನೋಡ್ದಲ್ಲ, ಚೆನ್ನಾಗಿ ಓದಿ ವಿದ್ಯಾವಂತರಾಗಬೇಕಾಗಿ ತಿಳಿಸಲಾಗಿದೆ. ಅರ್ಥ ಆಯ್ತಲ್ಲ? ಏನ್ ಸಮಸ್ಯೆ ನಮಗೆ ಬಂದು ಕೇಳೋದು ಶಾಲೆ ಇದೆ. ಶಾಲೆಗೆ ಬಂದು ನೀನೇ ಕೇಳಬೇಕು. ನಮ್ಗೆ ಸಿಟ್ಟು ಬಂದ್ರೆ ನಿಮ್ಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದ್ರೆ ಏನು ಮಾಡೋಕ್ಕಾಗಲ್ಲ. ಏನು ಸಮಸ್ಯೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಕೇಳಿ, ಶಿಕ್ಷಕರು ನಾವು ಕೇಳಿ ಅದಕ್ಕೆ ಪರಿಹಾರ ಕಂಡಿಟ್ಕೊಳ್ಳೋಣ. ನಾವು ಪಾಠ ಮಾಡಿದ್ಮೇಲೆ ಶಾಲೆಯಲ್ಲಿ ಪಾಠ ಮಾಡ್ತೀವಿ. ಅದೇ ರೀತಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಓದಬೇಕು. ಓದಿಲ್ಲಪ್ಪ ಅಂದ್ರೆ ಶಾಲೆ ಬಂದು ಕೇಳಿ. ಬುಕ್ಸು, ಬ್ಯಾಗು ನಿಮಗೆ ನಾವು ಖಂಡಿತ ಕೊಡ್ತೀವಿ. ಶಾಲೆಯಲ್ಲಿ ಮಕ್ಕಳು ಓದಿಲ್ಲಪ್ಪ ಅಂದ್ರೆ ನೀವು ಒಂದು ಕಂಪ್ಲೇಂಟ್ ಮಾಡಿದ್ರೆ, ನಾವು ಕಂಪ್ಲೇಂಟ್ ಮಾಡಿದ್ರೆ ಆ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ ಅಂದ್ರೆ ನೀವು ತಿಳ್ಕೋಬೇಕು. ಓದು ಬರ ಬಂದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಅರ್ಥಲ್ವಾ?